ಕಿತ್ತೊಗಿರಲೇ ನಿಮ್ಮ ಪೇಟ ರುಮಾಲುಗಳ, ಕಟ್ಟಿರಲೇ ಕಚ್ಚೆ, ಹಿಡಿರಲೇ ಚಲಿಕೆ ಗುದ್ದಲಿಗಳನ್ನ, ನಡಿರಲೇ ಸೇಳೂರು ಕೆರೆ ಕಟ್ಟನ. ಕಾಡುಗೊಲ್ಲರ ಬಗ್ಗೆ, ಇವಾಗ ಗೊಲ್ಲರು ಅಂತನೂ ಸಹ ಇದ್ದಾರೆ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ? ಕಾಡುಗೊಲ್ಲ ಸಮುದಾಯದ ವ್ಯವಸ್ಥೆ ಒಳಗಡೆ ಸಹಜವಾಗಿ ಒಂದು ರೀತಿ ಅಲೆಮಾರಿ ಬದುಕು. ಸರ್, ಸಮುದಾಯ ಬಗ್ಗೆ ತಿಳ್ಕೊಳಕ್ಕೆ ಯಾರು ಅಷ್ಟು ಇಷ್ಟಪಡಲ್ಲ. ಕಾಡುಗೊಲ್ಲ ಸಮುದಾಯ ಕರ್ನಾಟಕದ ಒಂದು ಸಾಂಸ್ಕೃತಿಕ ಪಳೆಯುಳಿಕೆ ಅಂತ ಕರಿಬೋದು. ಆದರೆ ಇವತ್ತಿಗೂ ಆ ಕಮ್ಯುನಿಟಿ ಅತ್ಯಂತ ಅವಜ್ಞೆಯಲ್ಲಿ ಬದುಕ್ತಾ ಇದೆ. ಇವತ್ತಿಗೂ ಈ ಸಮುದಾಯ ಅತ್ಯಂತ ನಿಕೃಷ್ಟವಾಗಿ ಬದುಕ್ತಾ ಇದೆ. ಇವತ್ತಿಗೂ ಕೂಡ ಅವ್ರನ್ನ ST ಕಮ್ಯುನಿಟಿಗೆ ಸೇರಿಸಿಲ್ಲ. ಬಹುತೇಕ ಗುಡಿಸಲುಗಳಲ್ಲಿ ವಾಸ ಮಾಡ್ತಾರೆ. ಊಟ ವ್ಯವಸ್ಥೆ ಊಟ ಎಲ್ಲ ಹಿಂಗೆ ಹಾಕ್ತಾರೆ, ಹಿಂಗೆ ನಾಯಿಗೆ ಹಾಕ್ತಂಗೆ ಹಾಕ್ತಾರೆ. ಮಕ್ಕಳು ಗರ್ಭಕೋಶದ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. ಕರ್ನಾಟಕದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಮಪ್ಪನಹಟ್ಟಿ ಒಂದು ರೀತಿ ಮಾಡೆಲ್ ಆಗಿದೆ. ಹಿನ್ನೆಲೆಯಿಂದ ಬಂದಿರ್ತೇವೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಸಮುದಾಯದ ಸಮಸ್ಯೆಗಳನ್ನು ನಾವು ತಿಳ್ಕೊಂಡು ಅದಕ್ಕೆ ಸ್ಪಂದಿಸುವ ಜನಾನುರಾಗಿಯಾಗುವ ಕೆಲಸವನ್ನು ಮಾಡಿದಾಗ ನಾವು ಬದುಕಿದ್ದಕ್ಕೂ ನಾವು ಜೀವಿಸ್ತಿರೋದಕ್ಕೂ ಒಂದು ಅರ್ಥಪೂರ್ಣತೆ. ಬಸವಣ್ಣವ್ರು ಹೇಳ್ತಾರಲ್ಲ, ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ.